ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಒಂದು ಆಹಾರನ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಕೆಲವೊಂದು ಆಹಾರದಿಂದ ನಮಗೆ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್, ಅಬಾರ್ಷನ್ ಅಂತ ಏನು ಹೇಳ್ತೀವಿ ಅದು ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಯಾವ ಒಂದು ಫುಡ್ ಐಟಮ್ಸ್ಗಳು, ಅದು ಹಣ್ಣಿರಬಹುದು ಅಥವಾ ತರಕಾರಿ ಇರಬಹುದು ಅಥವಾ ಯಾವುದೇ ಒಂದು ನಾವು ಸೇವಿಸುವಂತಹ ಒಂದು ಆಹಾರದಲ್ಲಿ ಈ ಅಂಶಗಳನ್ನ ಅಥವಾ ಈ ಒಂದು ಪದಾರ್ಥನ ನಾವು ಕಂಪ್ಲೀಟ್ ಅವಾಯ್ಡ್ ಮಾಡಬೇಕಾಗುತ್ತೆ. ಥ್ರೂ ಔಟ್ ದ ಪ್ರೆಗ್ನೆನ್ಸಿ 9 ಮಂತ್ಸನ್ನು ಸಹ ಈ ಒಂದು ಪದಾರ್ಥಗಳನ್ನ ಸೇವಿಸಬಾರ್ದಾ ಅಥವಾ ಯಾವಾಗ ಸೇವಿಸಬಾರ್ದು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ 10 ಒಂದು ಪದಾರ್ಥಗಳನ್ನ, ಫುಡ್ ಐಟಮ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದನ್ನ ನಾನು ಫಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಫಾಲೋ ಮಾಡ್ತಾ ಇದ್ದೀನಿ. ಸೊ ಸಾಕಷ್ಟು ಒಂದು ಪ್ರೆಗ್ನೆಂಟ್ ಲೇಡೀಸ್ಗಳು ನನ್ನನ್ನು ಕೇಳ್ತಿರ್ತೀರಾ, ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಯಾವುದನ್ನು ನಾವು ಅವಾಯ್ಡ್ ಮಾಡಬೇಕು, ಫುಡ್ ಚಾರ್ಟ್ ಹೇಳಿ ಅಂತ. ಸೊ ಫುಡ್ ಚಾರ್ಟ್ಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಯಾವುದನ್ನು ಸೇವಿಸಬೇಕು, ಯಾವುದನ್ನು ಸೇವಿಸಬಾರ್ದು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಫಸ್ಟಿಗೆ ನಾನು ಯಾವುದನ್ನು ನೀವು ಅವಾಯ್ಡ್ ಕಂಪ್ಲೀಟ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ ಎವ್ರಿಬಾಡಿ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಆರಾಮಾಗಿದ್ದೀನಿ, ಆದರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ಸ್ ಥರ ಆಗಿಬಿಟ್ಟಿದೆ. ಸೊ ಕೆಮ್ಮಿದೆ, ಅದು ಬಿಟ್ಟರೆ ಐ ಆಮ್ ಪರ್ಫೆಕ್ಟ್ಲಿ ಫೈನ್. ನನ್ನ ಮಗಳು ಅಂದರೆ ಅದಿತಿ ಈಸ್ ಆಲ್ಸೋ ಪರ್ಫೆಕ್ಟ್ಲಿ ಫೈನ್. ಇವತ್ತಿಗೆ ಅದಿತಿಗೆ 25 ಮಂತ್ಸ್ ಅಂತಂದರೆ 2 ವರ್ಷ 1 ತಿಂಗಳು. ಆ್ಯಂಡ್ ನನ್ನ ಹೊಟ್ಟೆಯಲ್ಲಿರುವಂತಹ ಬೇಬಿಗೆ ಇವತ್ತು ಡೇಟ್ ಎಷ್ಟು? 8ನೇ ತಾರೀಕು ಆಫ್ ಜಾನ್ವರಿ 2025 ನಾವಿರೋದು ಇವಾಗ. ಸೊ ಈಗ ಪಾಪುಗೆ 19 ವೀಕ್ಸ್ 2 ಡೇಸ್ ನಡೀತಾ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲಿ 20 ವೀಕ್ಸ್ ಆಗುತ್ತೆ. ಸೊ ನಾವು 3 ಜನ ಆರಾಮಾಗಿದ್ದೀನಿ, ಕೃವಿನೂ ಆರಾಮಾಗಿದ್ದಾರೆ. ಸೊ ಫ್ಯಾಮಿಲಿ ಎವ್ರಿಬಡಿ ಆರ್ ಫೈನ್. ಸೊ ಅದು ಖುಷಿ ವಿಚಾರ. ನನ್ನ ಆರೋಗ್ಯ ಚೆನ್ನಾಗಿದೆ, ಆದರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಅವಾಗ ಒಣ ಕೆಮ್ಮಿದೆ. ಸೊ ಅದಕ್ಕೋಸ್ಕರ 3 ದಿನದಿಂದ ನಾನು ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ಪರವಾಗಿಲ್ಲ, ಬೆಟರ್ ಅಂತ ಅನಿಸುತ್ತೆ ಅಂತ. ನನಗೆ ಆ್ಯಕ್ಚುಲಿ ಈ ವಾಯ್ಸ್ನ ಕೇಳಿಸ್ಕೊಳ್ಳೋದಕ್ಕೆ ತುಂಬ ಇಷ್ಟ. ನನಗೆ ಹುಷಾರು ತಪ್ಪಿದಾಗ ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಹುಷಾರೇ ತಪ್ಪೋದಿಲ್ಲ, ಇಮ್ಯುನಿಟಿ ತುಂಬ ಚೆನ್ನಾಗಿದೆ, ಟಚ್. ಸೊ ಮೊದಲಿಗೆ ಯಾವ ಒಂದು ಆಹಾರನ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಗೊತ್ತಾದಾಗ ಅಥವಾ ಪ್ರೆಗ್ನೆನ್ಸಿ ಇನ್ನೇನು ಕನ್ಫರ್ಮ್ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೆನ್ಸಿ ಇದ್ದಾಗ ನಾವು ಯಾವ ಒಂದು ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಅಂತಂದರೆ, ಮೊದಲನೇದು ಪಪಾಯ. ಹೌದು, ಅದು ರಾ ಪಪಾಯ ಇರ್ಬೋದು ಅಥವಾ ಹಣ್ಣಾಗಿರುವಂತಹ ಪಪಾಯ ಇರ್ಬೋದು. ಮೊದಲ 3 ತಿಂಗಳು, ಫಸ್ಟ್ ಟ್ರೈಮೆಸ್ಟರ್ ಅನ್ನೋದು, ಆ ಟೈಮಲ್ಲಿ ನಾವು ಪರಂಗಿ ಹಣ್ಣನ್ನು ನಾವು ಸೇವಿಸೋದು ತುಂಬ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾ ತುಂಬ ಅದರಲ್ಲಿರುವಂತಹ ಒಂದು ಆಸಿಡ್ ಅಂಶ ಏನಿರುತ್ತೆ, ಅದರಲ್ಲಿರುವಂತಹ ಕೆಲವು ಅಂಶಗಳು ಮಿಸ್ಕ್ಯಾರೇಜಸ್ ಆಗುವಂತಹ ಚಾನ್ಸಸ್ನ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ರಾ ಪಪಾಯ ಅಂತಂದರೆ ಪರಂಗಿ ಕಾಯನ್ನು ನೀವು ಸೇವಿಸಕ್ಕೆ ಹೋಗಬೇಡಿ. ದಟ್ ಈಸ್ ದ ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಒನ್ ಪೈನಾಪಲ್. ಹೌದು, ಪೈನಾಪಲ್ ಸಹ ಅದರಲ್ಲಿರುವಂತಹ ಒಂದು ಅಂಶ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಪೈನಾಪಲ್ಲು ಒಳ್ಳೇದಲ್ಲ ಫಸ್ಟ್ ಟ್ರೈಮೆಸ್ಟರ್, ಫಸ್ಟ್ 3 ತಿಂಗಳು. ಪೈನಾಪಲ್ ಇಡೀ ಪ್ರೆಗ್ನೆನ್ಸಿಯಲ್ಲಿ ತಿನ್ನಲೇಬಾರ್ದಾ ಅಂತ ಕೇಳೋದಾದರೆ ಆ ರೀತಿ ಏನೂ ಇಲ್ಲ. ನನಗೆ ಆ್ಯಕ್ಚುಲಿ ಪೈನಾಪಲ್ ಅಂತಂದರೆ ಏನೂ ಇಲ್ಲ, ಕೃವಿಗೆ ತುಂಬ ಇಷ್ಟ. ಮನೆಗೆ ತೊಗೊಂಡು ಬಂದಿದ್ರು ಅದಿತಿಗೆಲ್ಲ, ಅಂದರೆ ಅದಿತಿಗೆ ನಾವು ಡೈಲಿ ಒಂದೊಂದು ಫ್ರೂಟ್ಸ್ನ ಕೊಡ್ತಿರ್ತೀವಿ ಅಲ್ವಾ. ಸೊ ಪರಂಗಿ ಯಾವುದದು, ಪೈನಾಪಲ್, ಅನಾನಸ್, ಪೈನಾಪಲ್ ಅದೇನು ಹೇಳ್ತೀವಿ. ಸೊ ಅದನ್ನು ನಂಗೆ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಫಸ್ಟ್ ಟ್ರೈಮೆಸ್ಟರ್, ಫಸ್ಟ್ 2nd ಮಂತ್ 3rd ಮಂತ್ ನಾನು ಅವಾಯ್ಡ್ ಮಾಡಿ, ಅದಾದಮೇಲೆ ಒಂದೊಂದು ಪೀಸ್ ಯಾವಾಗಲೂ ಅವಾಗ ಅಂಡ್ ರೋಡ್ ಸೈಡಲ್ಲಿ ಒಂದು ಚಿಕ್ಕ ಪೀಸ್ನ ಕಟ್ ಮಾಡಿಕೊಂಡು ಅದಕ್ಕೆ ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ಹಾಕ್ಕೊಡ್ತಾರಲ್ಲ, ಅದು ತುಂಬ ಇಷ್ಟ. ನಂಗೆ ಮನೆಗೆ ತಂದರೆ ಇಷ್ಟ ಆಗಲ್ಲ ತಿನ್ನೋದಕ್ಕೆ. ಸೊ ಆ ರೀತಿ ಮೊನ್ನೆನೂ ರೀಸೆಂಟ್ ಆಗುತ್ತಿದ್ದೆ. ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನೀವು ತಿನ್ನಲೇಬಾರ್ದಾ ಅಂತಂದರೆ ಆ ರೀತಿ ಏನೂ ಇಲ್ಲ. ಫಸ್ಟ್ ಟ್ರೈಮೆಸ್ಟರ್ ಅವಾಯ್ಡ್ ಮಾಡಿ, ಯಾವಾಗಲೂ ಒಂದು ಚಿಕ್ಕ ಪೀಸ್ನ ತಿಂದರೆ ಏನೂ ತೊಂದರೆ ಆಗೋದಿಲ್ಲ. ಎವ್ರಿಥಿಂಗ್ ಇಸ್ ಡಿಪೆಂಡ್ಸ್ ಆನ್ ನಿಮ್ಮ ಒಂದು ಮಾಡರೇಷನ್, ಎಷ್ಟು ನೀವು ತಿಂತೀರಾ ಅನ್ನೋದು ಪ್ರಮಾಣ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ 3ನೇದು ಸ್ಪ್ರೌಟ್ಸ್ ಅಂತಂದರೆ ಮೊಳಕೆ ಕಾಳುಗಳು. ಅಂತಂದರೆ ಮೊಳಕೆ ಕಾಳುಗಳಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದನ್ನು ನಾವು ಬೇಯಿಸದೆ ಅಥವಾ ಕುಕ್ ಮಾಡದೆ ತಿನ್ನಬಾರ್ದು. ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನೀವು ಇದನ್ನು ಫಾಲೋ ಮಾಡಿ. ಸ್ಪ್ರೌಟ್ಸ್, ಈಗ ಹೆಸರು ಕಾಳು ಇರಬಹುದು, ಹೆಸರು ಕಾಳು ಜೊತೆ ನಾವು ದಾಳಿಂಬೆ ಹಣ್ಣು ಮತ್ತು ಕಡಲೆ ಬೀಜನ ನೆನೆಸಿ ಅದನ್ನು ಸ್ಪ್ರೌಟ್ಸ್, ಮೊಳಕೆ ಕಾಳುಗಳನ್ನ ತಿಂತೀವಲ್ವ. ಸೊ ಅದನ್ನು ನೀವು ಬರೀ ಹಸಿ ಮೊಳಕೆ ಕಾಳನ್ನ ತಿನ್ನಕ್ಕೆ ಹೋಗ್ಬಿಡಿ. ಅದನ್ನು ಬೇಯಿಸಿ ಸಾಂಬಾರ್, ಪಲ್ಯ ಆ ರೀತಿ ಮಾಡಿಕೊಂಡು ತಿನ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ನೆಕ್ಸ್ಟ್ ಯಾವುದು ಅಂದರೆ ಎಗ್ ಪ್ಲಾಂಟ್, ಅಂದರೆ ಬದನೆಕಾಯಿ ಅಂತ ಏನು ಹೇಳ್ತೀವಿ. ಇದೂ ಸಹ, ಇದು ಮೈಸೂರು ಬದನೆಕಾಯಿ ಅಲ್ಲ, ಇನ್ನೊಂದು ಅದೇನೋ ಬೇರೆ ಬದನೆಕಾಯಿ ಅಂತ ಹೇಳ್ತಾರೆ. ನಾನು ಪಿಕ್ಚರ್ನ ಶೇರ್ ಮಾಡಿದ್ದೀನಿ ನಿಮಗೆ, ಅಂದರೆ ಹಾಕಿದ್ದೀನಿ.
ಈ ರೀತಿಯಾದ ಬದನೆಕಾಯಿನ ಎಣಗಾಯಿ ಬದನೆಕಾಯಿ ಅಂತ ಹೇಳ್ತೀವಿ, ಅಥವಾ ಇನ್ನೊಂದು ಎಗ್ ಪ್ಲಾಂಟ್ ಅಂತಾನೆ ಬರುತ್ತೆ ಅಲ್ಲ, ಸೊ ಆ ಬದನೆಕಾಯಿನ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಲಾಸ್ಟ್ ಟ್ರೈಮಿಸ್ಟರಲ್ಲಿ ಏನೋ ಆಸೆ ಆಗ್ತಿದೆ, ಕೆಲವರಿಗೆ ಆ ಒಂದು ವೆಜಿಟೇಬಲ್ ಅಂದರೆ ತುಂಬ ಇಷ್ಟ ಇರುತ್ತೆ, ಅಂಥವರು ಲಾಸ್ಟ್ ಟ್ರೈಮಿಸ್ಟರ್ ಇನ್ನೇನು ಡೆಲಿವರಿ ಆಗ್ತಿದೆ, ಇನ್ನು 1 ತಿಂಗಳಿದೆ ಅಂತಂದರೆ ಒಂದು ಸ್ವಲ್ಪ ಕರೀಸ್ನ ಮಾಡಿಕೊಂಡು ಗೊಜ್ಜು ಮಾಡಿಕೊಂಡು ತಿನ್ಬಹುದು, ತುಂಬ ತಿನ್ನಬಾರ್ದು ಎಗ್ ಪ್ಲಾಂಟ್. ಆ್ಯಂಡ್ ನೆಕ್ಸ್ಟ್ ಪರ್ಲ್ ಮಿಲೆಟ್ ಅಂತ ಕರಿತೀವಿ, ಅಥವಾ ಬಾಜ್ರಿ ಅಂತಾನು ಕರೀತಾರೆ. ಇದು ಒಂದು ಮಿಲೆಟ್ಗಳಿಗೆ ಸೇರುತ್ತೆ, ಅಂದರೆ ಸಿರಿಧಾನ್ಯಗಳಿಗೆ ಸೇರುತ್ತೆ. ಸೊ ಸಿರಿಧಾನ್ಯಗಳ ಒಂದು ಕ್ಯಾಟಗರಿಗೆ ಈ ಒಂದು ಬಾಜ್ರಿ ಅನ್ನೋದು ಸೇರುತ್ತೆ. ಪರ್ಲ್ ಮಿಲೆಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದನ್ನು ಸಹ ಅವಾಯ್ಡ್ ಮಾಡೋದು ನಾವು ಫಸ್ಟು ಒಂದು 2 ಟ್ರೈಮಿಸ್ಟರ್, ಫಸ್ಟಿಂದ 6ನೇ ತಿಂಗಳವರೆಗೂ ನಾವು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಯಾಕಂತಂದರೆ ಇದರಲ್ಲಿ ತುಂಬ ಹೀಟ್, ಅಂತಂದರೆ ತುಂಬ ಹೀಟ್ ಪ್ರೊಡಕ್ಷನ್ ಮಾಡುವಂತಹ ಒಂದು ಅಂಶ ಇರೋದ್ರಿಂದ ಇದನ್ನು ನಾವು ಕಂಪ್ಲೀಟ್ ಆಗಿ ಒಂದು 6 ತಿಂಗಳವರೆಗೂ ಅವಾಯ್ಡ್ ಮಾಡಬೇಕು. ಅದಾದಮೇಲೆ ನಾವು ಇದರಲ್ಲಿ ಗಂಜಿ ಮಾಡ್ಕೊಂಡು ಕುಡಿಬೋದು, ಉಪ್ಮಾ ಮಾಡಿಕೊಂಡು ಸಹ ತಿನ್ಬೋದು. ಆ್ಯಂಡ್ ನೆಕ್ಸ್ಟ್ ಯಾವ ಪದಾರ್ಥ ಅಂದರೆ ಮೆಂತ್ಯ ಕಾಳುಗಳು. ಹೌದು, ಮೆಂತ್ಯ ಕಾಳು ಸಹ ಅಬಾರ್ಷನ್ ಅಥವಾ ಏನಂತ ಹೇಳ್ತೀವಿ ಮಿಸ್ಕ್ಯಾರೇಜ್ ಆಗುವಂತಹ ಸಂಭವ ಇರುತ್ತೆ. ಸೊ ಮೆಂತ್ಯ ಕೆಲವರು ಅಂದರೆ ಅವ್ರು ಮುಂಚೆಯಿಂದನೂ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ, ಮೆಂತ್ಯ ಕಾಳನ್ನ ರಾತ್ರಿ ಹೊತ್ತು ನೆನೆ ಹಾಕಿ ಅದನ್ನು ನೀರು ಕುಡಿಯೋದು, ಆ ರೀತಿ ಮೆಂತ್ಯ ಕಾಳನ್ನ ತಿನ್ನೋದು. ಅಥವಾ ಕೆಲವರು ಲೂಸ್ ಮೋಷನ್ ಆದರೆ, ಅವ್ರಿಗೇನಾದ್ರು ಕಾನ್ಸ್ಟಿಪೇಷನ್ ಆಗಿ ಲೂಸ್ ಮೋಷನ್ ಏನಾದರೂ ಆದರೆ, ಲೂಸ್ ಸ್ಟೂಲ್ಸ್ ಏನಾದರೂ ಆದರೆ, ಅಥವಾ ಡಯೇರಿಯಾ ಆ ರೀತಿ ಆದಾಗ ಮೆಂತ್ಯ ಕಾಳುಗಳನ್ನ ತಿನ್ನೋದು. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಮೆಂತ್ಯ ಸೊಪ್ಪಲ್ಲ, ಓನ್ಲಿ ಮೆಂತ್ಯ ಕಾಳುಗಳನ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ತಿಲ್, ಅಂದರೆ ಏನದು ಸಿಸೇಮ್ ಸೀಡ್ ಅಂತ ಏನು ಹೇಳ್ತೀವಿ, ಎಳ್ಳು, ಕಪ್ಪು ಎಳ್ಳನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಕಪ್ಪು ಎಳ್ಳನ್ನು ನಾವು ಏನೇನಕ್ಕೆ ಯೂಸ್ ಮಾಡ್ತೀವಿ ಆ ಎಲ್ಲ ಪದಾರ್ಥಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಹಬ್ಬದ ಟೈಮಲ್ಲಿ ಎಳ್ಳುಂಡೆಗಳನ್ನೆಲ್ಲ ಮಾಡ್ತೀವಿ, ಆ್ಯಂಡ್ ಅದನ್ನು ಕೆಲವು ಒಂದು ಎಳ್ಳುಗಳನ್ನ ನಾವು ಕಜ್ಜಾಯಕ್ಕೆ ಹಾಕಿರ್ತೀವಿ, ಕರ್ಜಿಕಾಯಿಗೆ ಹಾಕಿರ್ತೀವಿ. ಅದಾದಮೇಲೆ ಪುಳಿಯೋಗರೆಗೂ ಸಹ ನಾವು ಈ ಕಪ್ಪು ಎಳ್ಳನ್ನ ನಾವು ಯೂಸ್ ಮಾಡಿರ್ತೀವಿ. ಅದನ್ನು ನೀವು ಫಸ್ಟ್ ಟ್ರೈಮಿಸ್ಟರ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಇದನ್ನು ಸಹ ಸೇವಿಸೋದನ್ನ ಮಿಸ್ಕ್ಯಾರೇಜ್ ಆಗುವಂತಹ ಸಂಭವ ಇರುತ್ತೆ. ತಿಲ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಕಪ್ಪು ಎಳ್ಳು ತಿನ್ನಬಾರ್ದು. ಬಿಳಿ ಎಳ್ಳು ಬಾಣಂತನ ಟೈಮಲ್ಲಿ ತುಂಬ ಒಳ್ಳೆಯದು. ಸೊ ಒಂದು 3 ತಿಂಗಳಾದಮೇಲೆ ಯಾವತ್ತೂ ನಿಮಗೆ ಪುಳಿಯೋಗರೆ ತಿನ್ನಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೋದು, ತಿನ್ನಲೇಬಾರ್ದು ಅಂತ ಏನೂ ಇಲ್ಲ. ಆದರೆ ಫಸ್ಟ್ ಒಂದು 4 ತಿಂಗಳು ನೀವು ದಯವಿಟ್ಟು ಈ ಕಪ್ಪು ಎಳ್ಳನ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಆಲೋವಿರಾ. ಹೌದು, ಕೆಲವರು ಆಲೋವಿರಾ ಜ್ಯೂಸಸ್ನ ಕುಡಿತಿರ್ತಾರೆ, ಅಥವಾ ಅದರಿಂದ ಏನೋ ಒಂದು ಡಿಶಸ್ನ ಮಾಡಿಕೊಂಡು ಕುಡಿತಿರ್ತಾರೆ. ಮೇನ್ಲಿ ಬೆಳಗ್ಗೆ ಮಾರ್ನಿಂಗ್ ಏನು ಹೆಲ್ದಿ ಡ್ರಿಂಕ್ ಅಂತ ಜ್ಯೂಸಸ್ನ ಕುಡಿತಿರ್ತಾರೆ. ಸೊ ಆಲೋವಿರಾ ಜ್ಯೂಸಸ್ನ. ಸೊ ಆಲೋವಿರಾನು ಸಹ ಹೀಟ್ನ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ಬಾಡಿಯಲ್ಲಿ. ಅದಕ್ಕೋಸ್ಕರನೂ ಸಹ ನಾವು ಆಲೋವೆರಾನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಇದರಲ್ಲಿರುವಂತಹ ಒಂದು ಬ್ಯಾಕ್ಟೀರಿಯಾನು ಸಹ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆಯಲ್ಲಿರುವಂತಹ ಮಗುಗೆ ಇದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಆಲೋವೆರಾನು ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಸೊ ಅವಾಯ್ಡ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಐಟಮ್ ಯಾವುದು ಅಂದರೆ ನೆಕ್ಸ್ಟ್ ಅಜ್ವೈನ್ ಸೀಡ್ಸ್, ಕ್ಯಾರಮ್ ಸೀಡ್ಸ್ ಅಂತ ಕರಿತೀವಲ್ವಾ, ಅಂತಂದರೆ ಸೋಂಪು. ಸೊ ಈ ಸೋಂಪು ಸಹ ಕೆಲವೊಂದ್ಸಲ ಮಕ್ಕಳಿಗೆ ಕೋಲ್ಡ್ ಆದಾಗ ಅದನ್ನು ಅಜ್ವೈನ ಸ್ವಲ್ಪ ರೋಸ್ಟ್ ಮಾಡಿ ಅದನ್ನು ಒಂದು ಬಟ್ಟೆಗೆ ಕಟ್ಟಿ ಪೋಟ್ಲಿ ಮಾಡಿ ನಾವು ಮಕ್ಕಳ ಒಂದು ಹೀಟ್ಗೆ, ಅಂತಂದರೆ ಹೀಟ್ ಹೆಚ್ಚಾಗಲಿ, ಕೋಲ್ಡ್ ಅನ್ನೋದನ್ನ ಕಡಿಮೆ ಆಗಲಿ ಅಂತ ಮಕ್ಕಳ ಒಂದು ಪಕ್ಕದಲ್ಲಿ ನಾವು ಮಕ್ಕಳ ದಿಂಬತ್ರ, ಮಕ್ಕಳ ತೊಟ್ಲಲ್ಲಿ ಈ ಪೋಟ್ಲಿನ ಇಡ್ತೀವಿ. ಸೊ ಅಜ್ವೈನಲ್ಲಿ ತುಂಬ ಹೀಟ್ ಪ್ರೊಡಕ್ಷನ್ ಮಾಡುವಂತಹ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ. ಅದರಲ್ಲಿರುವಂತಹ ಒಂದು ಏನು ಅಂಶ ಅಂತ ಏನು ಹೇಳ್ತೀವಿ, ಸಬ್ಸ್ಟೆನ್ಸಸ್ ಜಾಸ್ತಿ ಇರುತ್ತೆ ಹೀಟ್ ಪ್ರೊಡಕ್ಷನ್ ಮಾಡೋದು. ಸೊ ಪ್ರೆಗ್ನೆನ್ಸಿ ಲೇಡೀಸ್ಗೆ ಕ್ಯಾರಮ್ ಸೀಡ್ಸ್ನ ಯೂಸ್ ಮಾಡೋದು ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ. ಮಾಡಲೇಬೇಡಿ, ನಾನು ಅದನ್ನು ಹೇಳ್ತೀನಿ. ಈ ಕ್ಯಾರಮ್ ಸೀಡ್ಸ್, ಅಜ್ವೈನ್ ಸೀಡ್ಸ್ ಅಂತ ಏನು ಹೇಳ್ತೀವಿ, ಇದು ನಮಗೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ, ಅಂತಂದರೆ ಮಗು ಆದಮೇಲೆ ಇದು ತುಂಬ ಒಳ್ಳೆಯದು. ಇದು ಎದೆ ಹಾಲಿನ ಹೆಚ್ಚಿಸುತ್ತೆ. ಸೊ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ, ಈಗ ತಿನ್ನಬಾರ್ದು ಆಗ ತಿನ್ನಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಅವಾಗಲೇ ತಿಂತೀವಿ ಇವಾಗಲೇ ತಿನ್ನಬಾರ್ದಾ ಅಂತ ಅನ್ನುವಂತಹ ಪ್ರಶ್ನೆಗೆ ಈಗ ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಅಜ್ವೈನ್ ಸೀಡ್ಸ್, ಕ್ಯಾರಮ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಅವಾಯ್ಡ್ ಮಾಡಿ. ಅದರ ನೀರು ಕುಡಿಯೋದಿರ್ಬೋದು, ಅಥವಾ ಅದನ್ನು ರೋಸ್ಟ್ ಮಾಡಿಕೊಂಡು ಏನೋ ಒಂದು ಇದಕ್ಕೆ ಹಾಕೊಂಡು ತಿನ್ನೋದಿರ್ಬೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯೂಶಲಿ ನೀರು ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಅದಕ್ಕೆ ನೀರನ್ನ ಕಷಾಯ ಥರ ಮಾಡಿಕೊಂಡು ಅಜ್ವೈನ್ ಸೀಡ್ಸ್ ಇದನ್ನು ನಾವು ಕುಡಿತೀವಿ ಬ್ರೆಸ್ಟ್ ಮಿಲ್ಕ್ ಟೈಮಲ್ಲಿ, ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ. ಸೊ ಅದು ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡುತ್ತೆ. ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಜ್ವೈನ್ ಸೀಡ್ಸ್ನ ನೀವು ಕಂಪ್ಲೀಟ್ ಅವಾಯ್ಡ್ ಮಾಡಿ. ಲಾಸ್ಟ್ ಯಾವುದು ಅಂತಂದರೆ ಇಂಗು ಅಂತ ಏನು ಕರಿತೀವಿ, ಇದರ ಸೈಂಟಿಫಿಕ್ ನೇಮ್ ಆಸ್ಟ್ರೋಫಾಡಿಯಾ ಅಂತ ಇರುತ್ತೆ ಅಲ್ಲ. ಸೊ ಇದನ್ನು ರಸಮ್ಗೆ ಹಾಕ್ತೀವಿ, ಅಥವಾ ಕೆಲವು ಒಂದು ರಸಮ್ಗೆ ಜಾಸ್ತಿ ಹಾಕ್ತೀವಿ, ಖಾರ ಪೊಂಗಲ್ಗೆಲ್ಲ ನಮ್ಮ ಮನೇಲಿ ಯೂಸ್ ಮಾಡೋದು ಇದಕ್ಕೇನೆ. ಸೊ ಒಗ್ಗರಣೆಗೆ ನಾವು ಇಂಗನ್ನ ಯೂಸ್ ಮಾಡ್ತೀವಿ, ಗ್ಯಾಸ್ಟ್ರಿಕ್ ಎಲ್ಲ ಹೋಗಲಿ, ಒಂದು ಗಾಳಿಯಲ್ಲಿ ಅಂದರೆ ದೇಹದಲ್ಲಿ ವಾಯು ಅಂಶ ಜಾಸ್ತಿ ಇರಬಾರ್ದು ಅಂತ ಇಂಗನ್ನ ಯೂಸ್ ಮಾಡ್ತೀವಿ. ಸೊ
ಪ್ರೆಗ್ನೆಂಟ್ ಟೈಮಲ್ಲಿ ನೀವು ಇಂಗನ್ನ ಯೂಸ್ ಮಾಡೋದು, ಅಡುಗೆಗಳಲ್ಲಿ ಇಂಗನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇದು ಒಳ್ಳೆಯದು. ಯಾಕಂತಂದರೆ ಇಂಗಲ್ಲೂ ಸಹ ಕೆಲವೊಂದ್ಸಲ ಮಗುಗೆ ಹಾನಿಯಾಗುವಂಥ ಚಾನ್ಸಸ್ ಇರುತ್ತೆ. ಮಿಸ್ಕ್ಯಾರೇಜಸ್ ವಾಟ್ ಎವರ್ ಅದಾಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಎಲ್ಲ ಒಂದು ಪದಾರ್ಥಗಳನ್ನ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಯ್ಡ್ ಮಾಡಬೇಕು. ಏನನ್ನ ತಿನ್ನಬೇಕು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಮುಂದಿನ ವೀಡಿಯೋಸಲ್ಲಿ ನಾನು ಏನನ್ನ ತಿನ್ನಬೇಕು, ಯಾವುದನ್ನ ಜಾಸ್ತಿ ತಿನ್ನಬೇಕು, ಯಾವುದನ್ನ ತಿಂದರೆ ಏನು ಒಳ್ಳೆಯದು ಅಂತ ನಾನು ಕೆಲವು ಸೀರೀಸ್ಗಳನ್ನ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ಆಹಾರನ ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು, ಯಾವುದನ್ನ ಸ್ವಲ್ಪ ದಿನ ಆದಮೇಲೆ ಸೇವಿಸ್ಬೋದು. ಯಾಕಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬೇಕು ಅನ್ಸೋದನ್ನ ಅಂತಂದರೆ ಮುಂಚೆ ನನಗೆ ಇಷ್ಟನೇ ಇರಲಿಲ್ಲ, ಅದು ತಿನ್ನಬೇಕು ಅಂತ ಅನ್ಸುತ್ತೆ, ಇಷ್ಟ ಇರೋದು ಬೇಡ ಅಂತ ಅನ್ಸುತ್ತೆ. ಕ್ರೇವಿಂಗ್ಸ್ ಆರ್ ಡೆಫಿನೆಟ್ಲಿ ರಿಯಲ್. ಸೊ ಈ ಕ್ರೇವಿಂಗ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಯಾವುದನ್ನ ತಿನ್ನಬೇಕು ಯಾವುದನ್ನ ತಿನ್ನಬಾರ್ದು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಯಾವ ಒಂದು ಆಹಾರ ಪದಾರ್ಥಗಳನ್ನ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಯ್ಡ್ ಮಾಡಿದ್ರೆ ಮಿಸ್ಕ್ಯಾರೇಜ್, ಅಬಾರ್ಷನ್ ಅದೆಲ್ಲ ಏನೂ ಆಗೋದಿಲ್ಲ. ಟಚ್ ಯಾರಿಗೂ ಆ ರೀತಿ ಆಗಬಾರ್ದು. ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಾನು ಸಿಗ್ತೀನಿ. ನೀವಿನ್ನು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್.